ನಿನಗೇತಕ್ಕೆ ಸುಂದರಿ ಸುಂದರಿ ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಸರಿ ಇಲ್ಲವಾಯಿತು ನಮ್ಮಿಬ್ಬರ ಗತಿ ಏನು ಹೋಗ ಬಂದ ಮೇಲೆ ತೋರಿಸುವಣ ಸುಂದರಿ ಸುಂದರಿ ಎಷ್ಟು ಮಾತ್ರಕ್ಕೆ ಕೇಳಬಲ್ಲ ಸುಂದರಿ ಸುಂದರಿ ಈ ಲೋಕದಲ್ಲಿ ಸತಿಯರ ಮಾತನ್ನು ಕೇಳಬೇಕು ಪ್ರಿಯ ಸುಂದರಿ ಸತಿಯರ ಮಾತು ಕೇಳಿದರೆ ಏನಾಗುವುದನ್ನು ಹೇಳಿದರು ಸುಂದರಿ ಏನಾಗುವುದು ಹೋದ ಕಾಲವೇ ಸುಂದರ ಸುಂದರಿ ಸತಿಯರ ಮಾತಿಗೆ ಬೆಲೆ ಕೊಡಬೇಕು ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ಸುಂದರಿ ಪತಿಗೆ ಪ್ರತಿ ಮಾತಾಡಬಾರದು ಸತಿಯಳ ಆದಳು ನೀನು ಪ್ರತಿ ಮಾತು ಧಿಕ್ಕಾರ ಮಾಡಬಾರದು ಸುಂದರಿ ಕಾಂತ ನೀನಂತ ಸತಿಯಳ ಸುಂದರಿ ಪತಿಯರು ಸತಿಯರು ಒಂದೇ ರೀತಿಯಾಗಿ ನಡೆದರೆ ಮಾತ್ರ ಸತಿಯಳ ಮಾತು ಯಾತಕ್ಕೆ ಕೇಳಬಾರದು ಸುಂದರಿ ಸತಿಯರ ಮಾತನ್ನು ಸಹ ನೀನು ಕೇಳಬೇಕಲ್ಲವೇ ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ ಹೇಳುವೆನೆ ಕೇಳ ಮಲ್ಲಾಡಳಿಕೆ ಮೈಸೂರಿಳದೆಲೆ ಬೆರೆತರೆ ಕೆಂಪ ಹರನಿಂದ ವರವನ್ನು ಪಡೆದ ಜಮದಗ್ನಿ ಕುಮಾರನ ಸಂಗಡ ಯುದ್ಧಕ್ಕೆ ಹೋಗಬೇಡ. ಯಾವುದು ಹೇತಕ್ಕೆ ಸುಂದರಿ? ಅದು ಹೇತಕ್ಕೆ ಎಂದು ಕೇಳುತ್ತಿದ್ದೀಯಾ? ಹೌದು ಸುಂದರಿ. ಪ್ರಿಯ ಪ್ರಿಯ ಆತನ ಕೂಡ ಯುದ್ಧಕ್ಕೆ ಹೋದರೆ ತತ್ಕಾರಣ ಹುಡಿಯಲ್ಲಿ ಬೆಂಕಿಯನ್ನು ಕಟ್ಟಿಕೊಂಡರೆ
ಅದು ಸುಡುವುದೇ ಬಿಟ್ಟಿದೆ ಕಾಂತ. ನಿನಗೆ ತಿಳಿಯದೋ ಆ ಪರಶುರಾಮನ ತಂತ್ರ? ಹಾಯೇ ಸತ್ಯ ಇಂಥ ನೀಚ ಮಾತುಗಳನ್ನು ಹತಕ್ಕೆ ಆಡದೆ ಶ್ರೀಮನ್ನಾರಾಯಣ ಅವತಾರ ಪುರುಷನಾದರೆ ಸೂರ ನರಕಾಸುರನ ಒಡನೆ ಎದುರಿಗೆ ನಿಂತ ಕಾದಾಡಲಾರದೆ ಏಟಿ ಅಂತ ಕರ್ಮ ಅವತಾರವಂತಾಳೆ. ಆಹಾ, ನರಕವಂ ತಿಂದು ಮೋಸದಿಂದ ಕೊಲ್ಲಿದನಲ್ಲದೆ ಅವನು ನಿಜವಾದ ಪರಕ್ರಮ ಅಂತವನಲ್ಲ. ಏ ಸುಂದರಿ, ಈ ಧರಣಿಯಲ್ಲಿ ಯಕ್ಷ ಸಿದ್ಧ ಸಾಧ ಮದ ಮುನಿಯರ ಗಂಧರ್ವರ ಕಿನ್ನರ ಕಿಂಪುರುಷರ ಏಕಕಾಲದಲ್ಲಿ ಪ್ರತಿಭಟಿಸಿ ನಿಂತರೆ ಲಕ್ಷ ಸಾರಿಯರ ಜಯಿಸಲ ಯಕ್ಷರವನ ನಾಮಾಂಕಿತನಿಗೆ ಆಲೋಚನೆ ಇನ್ನು ಎರಡದೇವಳು ಕಾಂತಿ, ಸುಮ್ಮನೆ ಸತಿಯರ ಮಾತನ್ನು ಕೇಳು. ಎಷ್ಟರ ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ? ಕೇಳುವುದಿಲ್ಲವೇ? ಹೌದು ಸುಂದರಿ. ಒತ್ತುಟ್ಟದ ಮೇಲೆ ಕೇಳುವೆಯಾ? ಹುಟ್ಟಿದರೇನು ಹುಟ್ಟದಿದ್ದರೆ ಹುಟ್ಟದರೇನು ಹುಟ್ಟಿದರೇನು ಅಂದರ ಮಾತು ಕೇಳ ಈ ಅಂದರ ಮಾತು ಕೇಳುವುದಿಲ್ಲ ಸುಂದರ. ಕಾಂತ, ಕಾಂತಿ, ಒತ್ತು ಹುಟ್ಟಲೇಬೇಕು. ಒಟ್ಟು ಹುಟ್ಟಲೇಬೇಕು ಸುಂದರಿ. ಇಲ್ಲಂದರೆ ಅವರು ಸುಂದರಿ ನೀನು ಇವಾಗ ಹೇಳಿದಿಲ್ಲ. ನೀನು ಹುಟ್ಟಿದರೇನು ಹುಟ್ಟಿದಿದ್ದರೇನು ಹುಟ್ಟದಿದ್ದರೆ ಏನು ಎಂದು ಹೇಳ್ತಿರುವೆಯಾ? ಆ ಪರಶುರಾಮನೊಡನೆ ಸಮರಕ್ಕೆ ಹೋಗುವುದು ಬಿಡುವುದಿಲ್ಲ ಸುಂದರಿ. ಹೌದೇ ಕಾಂತ? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ. ಹೂ ಅಂತೀಯ, ಬಾಂತೀಯ, ತಾಂತೀಯ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ. ಓಹೋ ಅಂತೀಯ, ಬಾಂತೀಯ, ತಾಂತೀಯ.
ಅಂತ ಹಾ ಸುಂದರಿ ಸುಂದರ ಸುಂದರಿ ಹಿರಣ್ಯ ಕಶ್ಯಪನು ತನ್ನ ಪುತ್ರನಾದ ಪ್ರಹ್ಲಾದನಿಗೆ ಹರಿಯು ಧಾವಲ್ಲಿರುವನು ತೋರು ಎಂದು ಕೇಳಿದಾಗ ಹರಿಯು ನೆನೆದವರ ಮನದಲ್ಲಿರುವನು. ಬೇಕಾದರೆ ಇದೇ ಕಂಬದಲ್ಲಿ ನೋಡೆನ್ನಲು ಅಲ್ಲಿಯೇ ವಿಷ್ಣುವು ಪ್ರತ್ಯಕ್ಷನಾಗಿ ಹಿರಣ್ಯ ಕಶ್ಯಪನನ್ನು ಕೊಂದನು. ಸುಂದರ, ತಿಳಿಯದೆ ನಿನಗೆ ಹರಿಯ ವಿಚಾರ? ಏನೇ ತ್ರಿಪುರ ಸುಂದರಿ, ಎಲ್ಲ ಮನೋಹರಿ ಮನೋಹರ ಸುಂದರಿ, ಸುಂದರ ಧೀರನಾದ ಹಿರಣ್ಯ ಕಶ್ಯಪ ಮರ್ದನ ಗಯ್ಯವದಾದರೇನು ನಾರಾಯಣ ಅಂತ ಸೂರ್ಯನಾಗಿದ್ದರೆ ವಜ್ರದ ಕಂಬದಲ್ಲಿ ಉದ್ಭವಿಸಿ ಈ ಛತ್ರ ರೂಪಂ ಧರಿಸಿ ಮೋಸದಿಂದ ಹಿರಣ್ಯನಿಗೆ ಅವನು ನಿಜವಾದ ಪರಾಕ್ರಮನಂತವನಲ್ಲ. ಇಲ್ಲಿ ಸುಂದರಿ, ಯಾದರಿಗೆ ನಿಂತು ಮುಷ್ಟಿ ಯುದ್ಧ ಮಾಡಿ ಗೆದ್ದಿದ್ದರೆ ಅಂದರೆ ಸಹಜ ವೀರದಲ್ಲಿ ಕಳಿತಿದ್ದನು. ಈ ಸುಂದರಿ, ಸುಂದರ ಈ ಕಪಟ ಕೃತದಿಂದ ಹಲವಾರು ದಾನವರನ್ನು ಕೊಂದನಲ್ಲದೆ ಯಾದರಿಗೆ ನಿಂತು ಕಾದಾಡಿ ಗೆದ್ದಿದ್ದು ಯಾವ ಚರಿತ್ರೆಯಲ್ಲಿಲ್ಲ. ಏ ಸುಂದರಿ, ಈ ಸಮಯದಲ್ಲಿ ಕೇಶವನ ಈ ಚಿತ್ರರೂಪಂ ಧರಿಸಿ ಪರಶುರಾಮನ ಹೆಣ್ಣೊಡನೆ ಕಾವ್ಯಕ್ಕೆ ಬರಲೇ ಅವನ ಮಾಯ ತಂತ್ರಗಳ ಕೀಲ ಮುರಿದು ಮಂಕ ಬೀಳಿಸುವ ಕಾಂತೆ ನಮ್ಮಿಬ್ಬರ ಪರ್ವತ ಯುದ್ಧಕ್ಕೆ ಹೋಗಬೇಡ. ಸಾಧ್ಯವಾಗಿ ಹೋಗುವನು ಸುಂದರಿ. ಇಬ್ಬರ ಮುಖವನ್ನಾದರೂ ನೋಡಿ ಯುದ್ಧದ ಆಸೆಯನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಏಕರೇ ಸುಂದರಿ, ಸುಂದರಿ, ಗಂಡ ಹೆಂಡ್ರ ಇದ್ರಲ್ಲ.
ಅಹೋ ಪ್ರಾಣಪತಿ, ಹೇ ಪ್ರಾಣಸತಿ, ನಾನೆಷ್ಟು ವಿಧ ವಿಧವಾಗಿ ಹೇಳಿದ ಕಾಲಕ್ಕೂ ಒಂದೇ ಹಠವನ್ನು ಹಿಡಿದು ಆ ಪರಶುರಾಮನ ಕೂಡ ಯುದ್ಧಕ್ಕೆ ಹೋಗುವೆನೆಂದು ಹೇಳುತ್ತಿರುವೆಯಾ? ಸಾಧ್ಯವಾಗಿ ಹೋಗುವುದು ಸುಂದರಿ. ಸತಿಯಳ ಮಾತನ್ನು ಕೇಳು, ಯುದ್ಧಕ್ಕೆ ಹೋಗುವುದು ತರವಲ್ಲ ಪ್ರಾಣಪತಿ. ಇದು ಎಂಥ ಗತಿ? ಏನೇ ಚಿತ್ತದಲ್ಲವೇ ಆದ ಸತಿ, ಕಾಂತ ಶತ್ರು ಬಲವನ್ನು ಜಯಿಸಿ ಮತ್ತು ತಿರುಗಿ ಬರಲಾರದೆಂದು ವಜ್ರಂ ತೆಗೆದು ಬೆಳೆದವನು ನಾನು. ಹೇಳಬೇಕು ಪ್ರಿಯ. ಸುಂದರಿ, ಸುಂದರ, ಇಂದಿನ ದಿನ ಭಾರ್ಗವ ರಾಮನ ರುಂಡವಂ ಗಂಡಿಸಿ ಅಂತರಿಕ್ಷಕ್ಕೆ ಆಸಿದುತ್ತದೆ. ಶಾಸ್ತ್ರ ಭಾವವುಳ್ಳ ಕಾರ್ತಿವೀರ ಅರ್ಜುನಮ್ಮ ಹೆಸರಾತಕ್ಕೆ ಸುಂದರಿ, ಸುಂದರ, ಒಂದು ವೇಳೆ ಶ್ರೀಮನ್ನಾರಾಯಣ ಮಾಯ ತಂತ್ರದಿಂದ ಪರಶುರಾಮನ ಕೈಯಲ್ಲಿ ಸಿಕ್ಕರೆ ಏನಾಗುವುದು? ಸಂತೋಷದಿಂದ ಮುಕುಂದನ ಪಾದಕ್ಕೆ ಸೇರಿಸುವುದಕ್ಕೆ ಆಗಲಿ ಹಾಗೆ ಹಾಗಲಿ ಕಾಂತ, ಹಾಗೆ ಹಾಗಲಿ. ನಿನ್ನ ಅದೃಷ್ಟದಲ್ಲಿ ಏನಿರುವುದು ಅದನ್ನೇ ನೀವು. ನಿನ್ನ ಹಣೆ ಬರದಲ್ಲಿ ಆ ಬ್ರಹ್ಮನು ಏನು ಬರೆದಿರುವನೋ ಅದು ಮಾತ್ರ ನಡೆಯುವುದಲ್ಲದೆ ಬೇರೇನು ನಡೆಯುವುದಿಲ್ಲ. ಕಾಂತ, ನೀನು ಹೋಗುವ ಕರೆ ಜಯವಾಗಲೆಂದು ಜಯದ ಆರ್ತಿಯನ್ನು ಮಾಡಿರುವೆವು. ಪೀಠವನ್ನು ಅಲಂಕರಿಸು ಕಾಂತ. ಒಂದು ಮುತ್ತು ಮುತ್ತು ಮಾತು ಮುತ್ತು ಸಣ್ಣ ಮುತ್ತು. ಮಧುರವಾಗಲೇ ನಿಮ್ಮೊಲುಮೆ ಮನೆಯು ನನ್ನ ದೀಪವಾಗಲೇ. ಸಾಕು ಸಾಕು, ಹಿಂಗೆಲ್ಲ ಮಾಡಿದ್ರೆ ದಾರ್ಯಾಗ ಆಕ್ಸಿಡೆಂಟ್ ಆತ ನೋಡ್ರಿ ಮಿಚ್ಚ. ಕಾಂತ, ಕಾಂತೆ
ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದ ಆರತಿಯನ್ನು ಮಾಡಿರುವೆವು. ನೀನಿನ್ನು ಹೋಗಿ ಬರುವಂತವನಾಗು ಧೀರ, ನೀನೇ ಎನ್ನ ಚಂದಿರ. ಎನ್ನ ಇಷ್ಟದಂತಹ ಲಸಿಕೆ ಮಣಿಗೇರಿ ಆ ಜಮದಾಗ್ನಿ ಕುಮಾರನ ಹರನಿಂದ ವರುವಂ ಪಡೆದ ಎನ್ನೊಳದನಿಯೊಳ ಗೆಲ್ಲುವನೆಂದು ಪಾಂತವಂ ಮಾಡಿದ ಆ ಪರಶುರಾಮನೊಡನೆ ಕಾಳಗಕ್ಕೆ ಹೋಗುವನ ಸಾರಥಿ ಅವನಿರವಲ್ಲಿ ಸನಪಕ್ಕೆ ರಥವನ್ನು ಹಾರಿಸಿ ಸಾರಥಿ ಗೆದ್ದ ಬಂದರೆ ಆಕಾಶವಾಣಿಯ ಬಂಗಾರ ಭಾರ್ಗವ ಈ ದಿನ ನಡೆಯಲಾರದೆ ಎನ್ನ ಮುಂದಿನ ಪರಕ್ರಮ ಸ್ವಲ್ಪ ತಾಳಲು ಪಡೆದ ದರೆಯೋಳೆನ್ನ ಮಂಗಲ್ಲವನೆಂದು ಪಂತ ಮಾಡಿದ ಮರ್ತನ ಕೈಯ ಬದಾದರೇನು ಈ ಶಾಸ್ತ್ರ ಭಾವುಳ್ಳ ಖಾತ್ತ ವೀರ ಅರ್ಜುನನ ಮುಂದೆ ನಡೆಯಲಾರದೆ ನನ್ನ ಆಟವೋ ಯಾರದು ನಡೀತಿದ್ದೀನಿ ನೋಡಮ್ಮರೇ ಅದಮ ತ್ರಿಭುವನರ ಛತ್ರಿ ವೀರ ದೃಢ ಸಮಾನನೆಂದು ತಿಳಿದುಕೊಂಡಿರುವೆಯಾ ಸಾಧ್ಯವಾಗಿ ತಿಳಿದುಕೊಂಡಿರುವನ ಆ ಮಂತ್ರ ಮಾಡುವ ಬದಲು ಎನ್ನ ಪಾದಕ್ಕೆ ಶರಣ ಮಾಡು ಜೀವದಾನವ ಮಾಡಿಕೊಡುವೆನ ಎಲೆ ಮಧೀನನೇ ಅರನಿಂದ ತ್ರಿಶೂಲವಂ ಕೊಟ್ಟು ಕಳಿಸಿರುವನೇ ಆ ಶಿವನ ಕೈಯಲ್ಲಿ ಕಪಾಲವೆಂಪಿಡುದು ಬ್ರಹ್ಮಾಂಡದಲ್ಲಿ ಭಿಕ್ಷೆ ಬೇಡಿ ತಿನ್ನವನು ಯಾದವ ಏನೇ ಬೆಷ್ಟ ದೇವತೆಗಳು ಎನ್ನ ಅರಮನೆಯಲ್ಲಿ ಕಸ ಗೂಡಿಸುವರು ಆ ಕಪಟ ಇಷ್ಟು ಭಯಂಕರ ಹಲಪಟಕ್ಕೆ ಭಯಗೊಂಡು ಭಸ್ಮಗೈದು ಸಾಗರದಲ್ಲಿ ಮುಳುಗಿರುವನು ನಿನ್ನ ಸೃಷ್ಟಿಸಿದ ಆ ಬ್ರಹ್ಮನು ಎನ್ನ ಅರಮನೆಯಲ್ಲಿ ಪಂಚಾಂಗ ಓದುತ್ತಿರುವನು ಅಂದ ಬಳಿಕ ಹಾಕೊಂಡ ಪಿಂಡ ಬ್ರಹ್ಮಾಂಡದಲ್ಲಿ ನಾನೇ ಒಡೆಯನಂದ ತಿಳಿಯಲೇ ಬ್ರಹ್ಮಣ ಪ್ರಾಣ ಬಳಿರಿಯೇ ಎಲ್ಲ ಈ ಕೆಟ್ಟ ಮೈಸರೇ ದುಷ್ಟರಳ ಬೆಟ್ಟನಾದ ಕಾರ್ತವೀರ ಬೆಷ್ಟನಾದ ಎನ್ನಯ ಪರಸಿಗೆ ನೀಡಲು ನಿನ್ನಯ ಪ್ರಾಣ ಮುಗಿದು ಹೋಗುವುದು ನಿನ್ನೊಂದು ಕ್ಷಣ ಸ್ವಲ್ಪ ನಿನ್ನ ಶಾಸ್ತ್ರ ಬಾವಟಗಳು ಛಿದ್ರ ಮಾಡಲು ಎನ್ನ ಕರದಲ್ಲಿ ಮೆರೆಯುವ ಪರಸು ದಾನ ಬೇಡುವನಲ್ಲ ಈ ಪರಶುರಾಮ ಧನತ್ವನ ದಮನ ಮಾಡಿ ದೈವತ್ವನ ದಾನ ಬಂದವನು ಏ ಮೂರ್ಖ ಏನೇ ಹದನ ಉತ್ತರದ ವಂಶ ನಿರ್ಮಲಕ್ಕೆ ಛತ್ರಿಗಾರನ ಮೆಚ್ಚಿಸಿ ಪರಸುವಾಗಿ ಪಡೆದು ಬಂದಿರುವುದು ಇದೇ ಮೂರ್ಖ ದೀಪಾರ ಮುಂಚಾರೆ ಪ್ರಕಾಶಕ್ಕೆ ಉರಿಯುವುದು ಈ ಭೂಮಿಗೆ ನಿನಗೆ ಋಣ ಮುಗಿದು ಬಂದಿರುವಾಗ ಏನೇ ದುಷ್ಟ ಮನುಷ್ಯನೇ ಹಿಂದಕ್ಕೆ ಮೈಸೆ ಎಂಬ ಹೆಣ್ಣು ರಕ್ಷಿಸಲು ಕೊಂದು ತಂದ ಬ್ರಾಹ್ಮಣನ ಮರಿಗೆ ಬಿಡಲೆ ಮುಖ ನಿನ್ನ ಅದೃಷ್ಟ ಬ್ರಾಹ್ಮಣ ಕುಂಡಿಯೇ ಏನೇ ಭಾಸುರ ಕುಂಡಿಯೇ ಎಲ್ಲಿ ಛತ್ರಿ ಹದಮ ಬ್ರಾಹ್ಮಣರಿಗೆ ದೋಷವಂ ದುರಂತವಂ ಒಡ್ಡದ ಪ್ರಾಣ ಭಯದಿಂದ ಮೇಲೆ ಕೇಳು ಸಾಧ್ಯವಾಗಿ ಅದಮ ಹೇಡಿಯಂತೆ ನೆಲಕ್ಕೆ ಓಡ ಸ್ವಲ್ಪ ತಾಳ ಕ್ಷೇತ್ರ ಕುಲೋದ್ಧಮ ಕಾರ್ತವೀರ ಅರ್ಜುನನ ಮುಂದೆ ಯದ ರಾಜ ಬದುಕು ಬೆಳೆದುಕೊಳ್ಳುವರಂತೆ ಅದಮ ಏನೇ ಬೆಷ್ಟ ಈ ಬ್ರಹ್ಮಾಂಡದಲ್ಲಿ ಭುಜ ಬಲದ ಪರಕ್ರಮದಿಂದ ತಿರುಪವನವನ್ನೇ ಹಾಳುವೆನು ಸಕಲ ಚರ ಜೀವಜಾತಿಗಳ ಎನ್ನಂತೆ ನಡೆಯಬೇಕು ಜೀವಜಾತಿಗಳು ಎನ್ನಂತೆ ನಡೆಯಬೇಕು ತ್ರಿಮೂರ್ತಿಗಳ ಎಲ್ಲಿ ರಾವಣನು ಎನ್ನ ಕಿಂಕರನಾಗಿರುವನು ಅವರಿವರು ಹೋದರೆ ನಾನು ಹೋಗೋಣ 33 ಕೋಟಿ ದೇವತೆಗಳು ದಶ ದಿಕ್ಪಾಲಕರು ಸೂರ್ಯಚಂದ್ರರು
ಎನ್ನ ಪ್ರಜೆಗಳಾಗಿರುವಾಗ ಇನ್ನಂತವಲ್ಲ ಮನದಿನ ಮಾಡಿ ಮೂರ್ಖ ಎಲ್ಲೇ ಚಕ್ರಿಯ ಕುನ್ನಿಯೇ ಬ್ರಾಹ್ಮಣ ಕುಂದಿಯೇ ಬ್ರಾಹ್ಮಣನ ಸಮರ್ಥಕ್ಕೆ ಸಲ್ಲದಂತ ಹೇಳಿದೆಯಲ್ಲ ಇಂದ ಬ್ರಾಹ್ಮಣ ಸನರಿಸಿದ ಬೆಲ್ಲದಂತ ಹೇಳಿದೆಯಲ್ಲ ಹಿಂದಕ್ಕೆ ಮೂರಡಿ ಎಂದರಿಯಂ ಬೇಳೆ ಮಾತಾಡ್ಕೋದು ಬ್ರಾಹ್ಮಣ ಅಲ್ಲವೇ ಇರೇ ಮೂರ್ಖ ನಿನ್ನ ಪರವಾಗಿ ಸುಧಾರಿಸಿದ ಇಕ್ಕಲ ಆಟ ಬರಲಿ ಬ್ರಾಹ್ಮಣ ವಕ್ಷ ತಳದಲ್ಲಿ ಬಚ್ಚಿಟ್ಟುಕೊಂಡರು ಅರನ ಮಕ್ಕರು ಸಾಗರ ನಡು ನೀರಿನಲ್ಲಿ ಮುಳುಗಿದರು ಇದೇ ಬೆಷ್ಟ ಈ ದಿನ ನಿನ್ನ ರುಂಡಮ್ಮ ಖಂಡಿಸಿ ನಿನ್ನ ಶಾಸ್ತ್ರ ಬಾವುಟಗಳು ಛಿದ್ರ ಮಾಡಿ ಹದ್ದ ಕಾಗೆಗಳಿಗೆ ಹಬ್ಬದ ಊಟವನ್ನು ಮಾಡಿ ನೀಡದಿದ್ದರೆ ಬ್ರಾಹ್ಮಣ ಕುಲತ್ಮನಿಗೆ ಪರಶುರಾಮನ ಹೆಸರು ಯಾತಕಲೆ ಬೆಷ್ಟ ಮುಗಿದ ವಯಸ್ಸು ಇಲ್ಲಿಗೆ ನಿನ್ನ ಅದೃಷ್ಟ ಜಾಗ್ರತೆಯಿಂದ ಇದ್ದಕ್ಕೆ ನೆನೆಯ ಹದವ ಆದ ಪ್ರಕಾರ ಬೆಷ್ಟ ಎಲ್ಲ ಈ ಸಾರಥಿ ಮದ ಮೂರ್ಖನಾದ ಕಾರ್ತವೀರ ಅರ್ಜುನನು ಸಂಹಾರ ಮಾಡಿದನು. ಹೌದು ದೇವ. ಜಾಗ್ರತೆಯಿಂದ ನಮ್ಮ ಜನನ ಹತ್ರ ಹೋಗೋದು ನೋಡಿ ಸಾರಥಿ. कैया आवड़ी नगर में कही दम्बल्ला को बेल में कैया आट पाट में घाट जांडिना कोटेयೊಳಗೆ ನೀಟಾಗಿ ಮೆರಿವರಲ್ದೊಡಿಯೋ ದಂ 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 ಒಡಿಯೋ ಜಯ ಬೇರಿ ಹಿಡಿಯೋ वड़ी वड़ियो ले कैया वड़ी नगर में कही दम्बल्ला को बेल में कैया ಈ ಸಮಯದಿ ಕೈಲಾಸ ಪುರವಧಿ ರೈಸಿ ಮೆರೆವ ಮಾರ